ಐಕೋರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಪಾದ ಪಾಲಣಿಗೆ ಧೂಳಿಗ ಮುಸುಕಿದಂತೆ ಬೂದಿಯನ್ನು ಸರ್ವಾಂಗಕ್ಕೆ ಲೇಪಿಸಿ ಆದಿ ಪರಮಾತ್ಮಗೆ ದುಃಖದ ಜೀವಕ್ಕೆ ಭೇದವಿಲ್ಲವೆಂದು ಕುಮತಿಯಿಂದ ಸಾಧುಗಳ ಕೂಡ ವಿವಾದವ ಕಲ್ಪಿಸಿ ಕಾದಿ ಕಾದಿ ಕಿಲ್ಬಿಷ ಸೇರಿದವೋ. ಈ ದುರುಳನ ಬಿಡು ವಿಷ್ಣುದಾಸರ ಪೊಂದಿ ಭಾತೆಯನು ಕಟ್ಟು ವೈಕುಂಠಪುರಕ್ಕೆ ವೇದಸೆ ವಿಜಯ ವಿಠಲ ಏಕಾಮೇವಾನೆಂದು ಆಧರಿಸಿ ಕಾಣು ತದ್ವೇಷಗಳ ಮಾಣು. ಸದಾಶಿವನು ವೀರ ವೈಷ್ಣವನು ಸದಮಲವಾಗಿಪ್ಪಾರಾಮನ ನಾಮ ಸುಧತಿ ಗಿರಿಜಗೆ ಉಪದೇಶಿಸಿದ ಇದು ಸಕಲ ಮುನಿಗಳು ಬಲ್ಲರೆಲ್ಲ ಅಧಮ ಮಿಥ್ಯನೆ ತಿಳಿದು ಅಧೋಗತಿಗೆ ಪೋಗದಿರು. ಸದಾನಂದ ವಿಜಯ ವಿಠಲನ್ನ ಪದುಮಕ್ಕೆ ಮಧುಕರನಾಗಿ ಬದುಕುವುದು ನೀ ಬದುಕುವುದು. ಭಸುಮವ ಋಷಿಗಳು ಧರಿಸಿದರೆಂದಿಯ ಅಸುರರ ಮೋಹಕ್ಕೆ ಲೇಪಿಸಿದರು ಅವರಿಗೆ ವಶವಾಗಬೇಕೆಂದು ಯಮಲೋಕವೆಂದೀಗ ಪುಷಿಯ ತೋರಿದರು ಡಂಬಕವನ್ನು ಮಾಡಿ ಅಸುರಾರಿ ರಿಪುಗಳೋಡಿಸಬೇಕು ಎನ್ನುತ್ತಲಿ ದಶಶೀರ ಬಾಣ ಜರಾಸಂಧ ಮಿಕ್ಕ ತಾಮಸರೇನಾದರೂ ಪಶುಜ್ಞಾನಿ ಮನುಜನೆ ಹಸಿದು ಸವಿದರೆ ವಿಷ ಪ್ರೀತಿಯಾಗೋದೆ. ಪಿಸುಣ ಯುಕ್ತಿಯು ಸಾಕು ವಸುಪ್ರದ ವಿಜಯ ವಿಠಲನ ಪಿಯೂಷವನ್ನು ಸೇವಿಸೋ ಭಕುತಿಯಲ್ಲಿ. ಕೇವಲ ಪವರ್ಗಕ್ಕೆ ಮೊದಲು ಮನೆಯ ಹೋದು ಗೀತಾ ವಾಕ್ಯಕ್ಕೆ ಎಂದು ಪೇಳುವವರು ದೇವಗಣ ಸತ್ವಗಣ ರಜೋಗಣ ಯಕ್ಷರು ಆವಿಗಡ ತಮೋಗುಣ ಭೂತ ಪ್ರೇತಗಳು ತ್ರಿವಿಧವೆಂದು ಅವರವರ ಸಂಸ್ಕಾರ ಆ ವಚನದಲ್ಲೇ ಪೇಳಿದೆ ನೋಡಿರೋ. ಪಾವನಾವದಿನ್ನಾವದು ನೋಡಿರೋ ದೈವ ಬೃದ್ಗುರು ವಿಜಯ ವಿಠಲಗೆ ನಮೋ ಎಂದು ಜೀವ ಪರಮಾತ್ಮರಿಗೆ ಭೇದವ ಪೇಳು ಮರುಳೇ. ಕೈಲಾಸಪತಿ ತನ್ನ ಉಳಿಗದವರಿಗೀಗ ಕೀಳು ಭೂತ ಪ್ರೇತ ಶುಚಿ ಇದ್ದವರಿಗೆ ಶ್ರೀಲೋಲನ ಊರ್ಧ್ವ ಪುಂಡ್ರ ಸಲ್ಲದು ಎಂದು ಹೇಳಿದನು. ಭಸುಮವಧರಿಸಿ ಸುಡುಗಾಡಿಲಿ ಕಾಲವ ಕಳೆದು ಪೆಣಗಳ ಭಕ್ಷಿಸಿ ಎಂದು ವಾಲಗವಿತ್ತು ತಾ ಹರುಷದಿಂದ ಕಾಲನಾಮಕ ವಿಜಯ ವಿಠಲನ್ನ ಪಾದಾಂಬು ಮೌಳಿಯಲ್ಲಿಟ್ಟು ಧನ್ಯನೆನಿಸಿಕೊಂಡ. ಗಂಗಾ ನದಿ ತಡಿಯಲ್ಲಿ ಭಕುತಿಯಿಂದಲೇ ಕುಳಿತು ಅಂಗಯ್ಯ ಒಳಗೊಂದು ಲಿಂಗವ ರಚಿಸಿ ಹಿಂಗಾದಲೇ ಪೂಜಿಸುವಿ ಏನೆಂತೇಲೋ ಮಂಗಳ ಗತಿಯನು ಬೀಡುವ ಮನಸ್ಸು. ಲಿಂಗವು ನೀನಾದೆನೆಂಬೋದೇ ಮನಸ್ಸು. ಲಿಂಗ ನೀನಾದರೆ ಲಿಂಗದ ನಿಜರಾಣಿ ಶೃಂಗಾರಗಿರಿಸೂತೆ ನಿನಗೇನಾದಳೋ. ಭಂಗೂರ ಮಾನವ ಕಂಗಳಿಂದಲಿ ಪಾರಂಗನೆಯ ನೋಡೆ ಪೊಂಗುವ ಯಮಧರ್ಮ ಭಂಗ ಕಿಕ್ಕುವನೆಂದು ಶತಸಾವಿರ ವೇದಂಗಳು ಕೂಗುತ್ತಲಿವೆ ಬಲು ಬಗೆಯಿಂದ. ಭೃಂಗ ಸಂಪಿಗೆ ರಸ ಸವಿದು ಜೀವಿಸುವುದೇ ಲಿಂಗನರ್ಥಾಂಗಿನಿ ತಾಯಿ ಕಾಣೋ. ಅಂಗವಿಕಾರವ ಬಿಡು ಸತ್ವ ತತ್ವದ ಸಂಘದಲ್ಲಿ ಈರು ಸಂಗೀತ ರಾಸಾರು. ಮಂಗಳ ಪರನಾಮ ವಿಜಯ ವಿಠಲನ್ನ ಅಂಗೀಕರಿಸಿದ ದಾಸಾಂಗ ನೀನಾಗೋ.
ಆವದಾದರೂ ಧರಿಸು ಆವದನ್ನವಧರಿಸು. ಆವ ದೇವರು ನಿನಗೆ ಆವ ಗುರುಗಳು ನಿನಗೆ ಅವರವರ ಪಾದಕ್ಕೆ ಸೇವಾನುಸೇವಕನಾಗಿ ಕಾವುದು ದಾಸೋಹಂ ಎಂದು ಭಾವಿಸಲು ಅನುಗಾಲ. ಆವದಾದರೂ ಹರಿಫಲವನ್ನು ತೆಗೆದುಕೊಂಡು ನೀವನು ಅವರವರ ನೋವಿಯನು ತಂತೆ ಜೀವಗಳಿಗೆ ಭಿನ್ನಾದಿದೇವ ವಿಜಯ ವಿಠಲನ್ನ ಭಾವದಲ್ಲಿ ತಿಳಿದಿದು ಭಾಗವತರ ಕೇಳೋ. ದ್ವಾಸೋಪರ್ಣವೆಂಬ ವಾಕ್ಯದಲ್ಲಿ ತಿಳಿದು ದಾಸೋಹಂ ದಾಶಸ್ವಃ ವಿಜಯ ವಿಠಲಗೆನ್ನು. ದ್ವಾಸೋಪರ್ಣನೆಂಬ ವಾಕ್ಯದಲ್ಲಿ ತಿಳಿದು ದಾಸೋಹಂ ದಾಶಾಮ್ಹ್ಯಾಹ ವಿಜಯ ವಿಠಲಗೆನ್ನು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ ಮಾಯಾಮತ ಖಂಡನ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಪಾದ ಪಾಲಣಿಗೆ ಧೂಳಿಗ ಮುಸುಕಿದಂತೆ ಅಂತ ಹೇಳ್ತಾರೆ. ಅಂದರೆ ಕಾಲುಗಳ ರಕ್ಷಣೆಗೆ ಏನು ಇದು ಚಪ್ಪಲಿ ಇರ್ತಾವೋ ಅದಕ್ಕೆ ಧೂಳು ಇದ್ದಂಗೆ ಅಂತ ಒಂಥರ. ಅಂದರೆ ಈ ಮಾಯಾಮತ ಅಂಬೋದು ಹೇಗಿದ್ದದ ಅಂದರೆ ಪಾದಗಳಿಗೆ ಧೂಳು ಸೇರಿಕೊಂಡಂಗೆ ಬೂದಿಯನ್ನು ಸರ್ವಾಂಗಕ್ಕೆ ಲೇಪನೆ ಮಾಡಿ ದೇವರಿಗೆ ನಿತ್ಯ ದುಃಖದಲ್ಲಿ ಇರುವ ಜೀವನಿಗೆ, ಆದಿಲಿಂದ ಇದ್ದ ದೇವರಿಗೆ, ಹಾಗೆ ನಿತ್ಯ ಆದಿಯಲ್ಲಿಂದ ಇದ್ದ ಜೀವ ಕೂಡ ಆದರೆ ನಿತ್ಯ ದುಃಖದಲ್ಲಿ ಇದ್ದ ಜೀವನಿಗೆ ಭೇದವಿಲ್ಲ ಎಂದು ಕುಮತಿಯಿಂದ, ಕೆಟ್ಟ ಮತಿಲಿಂದ ಸಾಧುಗಳ ಕೂಡ ವಿವಾದವ ಕಲ್ಪಿಸಿ, ಸಜ್ಜನರ ಜೊತೆಗೆ ವಿವಾದವನ್ನು ಮಾಡಿ ಕಾದಿ ಕಿಲ್ಬಿಷ ಸೇರಿದವು. ಇಲ್ಲಿ ಎದಕ್ಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತಂದರೆ, ಪಾದಪಾಲಣಿಗೆ ಧೂಳಿಗ ಅಂದರೆ ಕಾಲುಗಳಿಗೆ ಧೂಳು ಮುಸುಕಿದಂತೆ. ಈ ಕಾಲುಗಳೇ ಹೇಗೆ ಅಂದರೆ ಧೂಳು ಮುಸುಕಿದಂಗೆ ಇರಬಾರ್ದು ಅಂಥೇಳಿ ಕಾಲುಗಳ ಆರೈಕೆಗೆ ಉಪಚಾರಕ್ಕೆ ಧೂಳನ್ನು ಹಚ್ಚಿಕೊಂಡರೆ ಅಂದರೆ ಪವಿತ್ರತೆ ಕಲ್ಪಿಸುವ. ನಮ್ಮ ಕಾಲು ಸ್ವಚ್ಛವಾಗಿರಬೇಕು, ಧೂಳು ಹಚ್ಕೊಂಡು ನಾವು ನಡಿತೀವಿ, ಅದಕ್ಕೆ ರಕ್ಷಣೆ ಆಗಿರ್ತದ ಅಂತ ಹೇಳಿದಂಗೆ ಇದು. ಕಾಲಿಗೆ ಧೂಳು ಹಚ್ಕೊಂಡು ನಾವು ನಡಿತೀವಿ ಅಂತಂದರೆ, ಬೂದಿ ಸರ್ವ ಅಂಗಕ್ಕೆ ಹಚ್ಕೊಂಡು ನಾವು ಹೋಗ್ತೀವಿ ಅಂತಂದರೆ ಇದೆಲ್ಲ ಇಂಥವೇ ಮಾಯಾಮತದವರು ಮಾಡೋದು. ಪಾದಗಳಿಗೆ ಅದರಲ್ಲಿಂದ ಏನೂ ಆಗೋದಿಲ್ಲ, ಇದು ಭೇದವಿಲ್ಲ, ಭಿನ್ನತೆ ಇಲ್ಲ ಅಂಥೇಳಿ ತಪ್ಪು ಜ್ಞಾನ ಕಲ್ಪಿಸಿ ಸಾಧುಗಳ ಜೊತೆಗೆ ಪಟ್ಟು ಹಾಕಿ ವಿವಾದಗಳು ತಂದ್ಕೊಂಡು ತಾಳ್ತಾ ಪಾಪಗಳು ಹಚ್ಕೊಳ್ತಾ ಇದ್ದಾರೆ. ಇದೆಂಥವೆಲ್ಲ ಮಾಡಿ ಪಾಪಗಳು ಹಚ್ಕೊಳ್ತಾ ಇದ್ದಾರೆ. ಈ ದುರುಳತನನ್ನು, ಈ ಕೆಟ್ಟ ಅಭ್ಯಾಸವನ್ನು ಬಿಟ್ಟು ವಿಷ್ಣು ದಾಸನಾಗು ಅಂತ ಹೇಳ್ತಾ ಇದ್ದಾರೆ. ಅವಾಗೇ ನಿನಗೆ ಪಾಥೇಯ ಅಂದರೆ ದಾರಿ ಆಗ್ತದ, ಮಾರ್ಗ ಆಗ್ತದ ವೈಕುಂಠಪುರಕ್ಕೆ, ಮೋಕ್ಷಕ್ಕೆ. ವೇದಗಳಲ್ಲಿ ವಿಜಯ ವಿಠಲ ಏಕಮೇವಾನೆಂದು ದೇವರು ಶ್ರೀ ಮಹಾವಿಷ್ಣು ನಾರಾಯಣ ಒಬ್ಬನೇ ಅಂಥೇಳಿ, ದೇವರು ಒಬ್ಬನೇ ಅಂಥೇಳಿ ವೇದಗಳಲ್ಲಿ ಹೇಳ್ತಾ ಇದೆ. ಆಧರಿಸಿ ಕಾಣು ತದ್ವೇಷಗಳ ಮಾಡು, ಗೌರವದಿಂದ ಆರಾಧಿಸಿ ಅನುಭವಿಸು, ತಿಳ್ಕೊ. ಈ ದ್ವೇಷಗಳು ಇಟ್ಕೋಬೇಡ, ಅದು ದ್ವೇಷಗಳಲ್ಲಿಂದ ದೂರವಾಗಿರು. ಈ ಕೆಟ್ಟ ಇದು ಆಲೋಚನೆಗಳು, ದೇವರಿಗೆ ಈಶಗೆ ಜೀವಕ್ಕೆ ಭೇದ ಇದೆ ಅಂತ ಏನೂ ಭೇದ ಇಲ್ಲ ಅಂತ ಹೇಳೋದು, ಇಂಥವು ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದರೊಳಗೆ ತಪ್ಪಾದ ಮಿಥ್ಯಾ ಅಭಿಪ್ರಾಯಗಳನ್ನು ತ್ಯಜನೆ ಮಾಡಬೇಕು. ವಾದ ವಿವಾದ ಐಕ್ಯತೆಯ ಕೊರತು ಪಾಪಕ್ಕೆ ಕಾರಣವಾಗಬಾರದು. ವಿಷ್ಣು ಭಕ್ತರ ಸಂಘ ಇರಬೇಕು ನಮಗೆ. ಹರಿನಾಮ ಭೇದ ಬುದ್ಧಿ ಬೇಕು ನಮಗೆ. ಹರಿನಾಮಕ್ಕೆ, ಹರಿಗೆ, ಈಶಗೆ ಅಂದರೆ ಈ ಪಂಚಭೇದಗಳನ್ನು ಮೊದಲು ತಿಳ್ಕೊಂಡು ಅರಿತು ಕುಡಿಬೇಕು ನಾವು ಅಂತ ಹೇಳ್ತಾರೆ. ಆಮೇಲೆ ಮಟ್ಟತಾಳದ್ರೊಳಗೆ ಸದಾಶಿವನು ವೀರ ವೈಷ್ಣವನು, ಮಹೇಶ್ವರ ಈಶ್ವರ ವೈಷ್ಣವ, ಹರಿಯ ಪರಮಭಕ್ತ. ನಮಗೆ ದೇವರಲ್ಲಿ ಭಕ್ತಿ ಬರಬೇಕು ಅಂತಂದರೆ ಆ ಮನಸ್ಸು ಕೊಡುವವನು ಆ ಈಶ್ವರನೇ. ಸದಮಲವಾಗಿಪ್ಪ ರಾಮನ ನಾಮ, ಶುದ್ಧವಾದ ಪವಿತ್ರವಾದ ರಾಮನಾಮವನ್ನು ಸುದತಿ ಗಿರಿಜೆಗೆ ಉಪದೇಶಿಸಿದ.
ಹೆಂಡತಿಯಾದ ಪಾರ್ವತೀ ದೇವಿಗೆ ಉಪದೇಶವನ್ನು ಹೇಳಿದ. ರಾಮನಾಮ ಸ್ಮರಣೆಯ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನಂ ಇದನ್ನೆಲ್ಲ ಹೇಳಿಕೊಟ್ಟಿದ್ದು ನಮ್ಮ ಈಶ್ವರ ಗಿರಿಜೆಗೆ ಹೇಳಿದ ಸಾರ ಇದು. ರಾಮನಾಮವನ್ನು ನೀನು ಸದಾ ಸ್ಮರಣೆ ಮಾಡು ಅಂತ ಹೇಳೋದು. ಸದಾ ರಾಮನಾಮ ಸ್ಮರಣೆ ಮಾಡ್ತಾ ಇದ್ದವರು ಈಶ್ವರ. ಅಂತಾತ ಈಶ್ವರ ಪರಮ ವೈಷ್ಣವ. ಇದು ಸಕಲ ಮುನಿಗಳೆಲ್ಲ ತಿಳಿದಿದ್ದಾರೆ. ಅಧಮ ಮಿಥ್ಯ ತಿಳಿದು ಈ ಅಲ್ಪಜ್ಞಾನಿಗಳು ಈ ಅಸತ್ಯ ಅಂತ ತಿಳ್ಕೊಂಡಿದ್ದಾರೆ. ಅಧೋಗತಿಗೆ ಹೋಗ್ತಾರೆ ಅವರು. ಅಂದಂತಮಸ್ಸಿಗೆ, ಕೆಟ್ಟ ಸ್ಥಿತಿಗೆ, ನಾಶನವಾದ ಸ್ಥಿತಿಗೆ ಹೋಗಬೇಡ ಅಂತಾವು ಮಾಡಬೇಡ್ರಿ. ಸದಾನಂದ ನಿತ್ಯ ಆನಂದಮಯವಾದ ವಿಜಯ ವಿಠಲ ಪದ ಪದುಮಕ್ಕೆ ಮಧುಕರನಾಗಿ ಕಮಲದಂತೆ ಇರುವ ಆತನ ಪಾದಗಳಿಗೆ ನೀನು ತುಂಬಿ ಹೂವಿನ ಮೇಲೆ ಮನಸ್ಸಿಟ್ಟ ಮಧುಕರನಂತೆ, ಅಂದರೆ ಈ ಹನಿ ಬೀ ಥರ ಹೋಗಿ ಅದರ ಮೇಲೆ ಕೂಡು ಅಂತ ಹೇಳ್ತಾ ಇದ್ದಾರೆ. ದೇವರ ಪಾದಗಳಲ್ಲಿ ನೀನು ಇರು, ಬದುಕುವುದು ನೀ ಬದುಕುವುದು, ಹಾಗಿದ್ರೇ ನೀ ಬದುಕಲಕ್ಕೆ ಆಗೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬಹಳ ಅರ್ಥಗಂಭೀರವಾಗಿ, ಅಂದರೆ ಇಲ್ಲಿ ನೀವು ತಿಳ್ಕೊಬೇಕಾಗಿದ್ದು ದೇವರ ನಾಮಸ್ಮರಣೆ ಸದಾ. ಅಂದರೆ ಈಶ್ವರ ದೊಡ್ಡವನು ಅಂತ ನೀವೇನು ಹೇಳ್ತಾ ಇದ್ದೀರೋ, ಅಥವಾ ದೇವರು ನೀನು ಒಂದೇ ಅಂತ ಏನು ಹೇಳ್ತಾ ಇದ್ದೀರೋ, ಅದು ಬಹಳ ತಪ್ಪು. ಅದನ್ನು ತಿಳ್ಕೋ. ದೇವರ ಪಾದಾರವಿಂದದಲ್ಲಿ ನೀನಿರು ಅಂತ ಹೇಳ್ತಾ ಇದ್ದಾರೆ. ಮುಂದಿನದ್ದು ನಾಳೆ ನೋಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ರೂಪಕ ತಾಳದಿಂದ ನಾಳೆ ನೋಡೋಣ. ಜೈ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಮಾಯಾವಾದ ಖಂಡನ ಸುಳಾದಿಯಲ್ಲಿ ರೂಪಕ ತಾಳದಿಂದ ಅರ್ಥಾನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಭಸ್ಮವ ಋಷಿಗಳು ರಚಿಸಿದರೆಂದಿಯ ಅಂಥೇಳಿ ಇಲ್ಲಿ ಭಸ್ಮವ ಋಷಿಗಳು ರಚಿಸಿದರು ಅಂಥೇಳಿ, ಋಷಿಗಳೆಲ್ಲ ಕೆಲವು ಋಷಿಗಳು ಭಸ್ಮವನ್ನು ಧರಿಸಿದ್ದಾರೆ, ಶಿವಭಕ್ತರು ಧರಿಸಿರ್ತಾರೆ. ಅಸುರರ ಮೋಹಕ್ಕೆ ಲೇಪಿಸಿದರು. ಅವರು ಅಸುರರ ಮೋಹ ತಮ್ಮ ಬಳಿಗೆ ಸೆಳಿಲಕ್ಕೆ ಅಸುರರ ಮೋಹಕ್ಕೆ ಲೇಪಿಸಿದರು. ಅವರಿಗೆ ವಶವಾಗಬೇಕೆಂದು ಯಮಲೋಕವೆಂದೀಗ ಪುಷಿಯ ತೋರಿದರು. ಅವರನ್ನು ಸೆಳೆದು ಬೂದಿಯನ್ನು ಲೇಪಿಸಿದರು. ಅವರು ಅಸುರನನ್ನು ವಶಪಡಿಸಿಕೊಳ್ಳಲು ಮೋಸದಿಂದ ಯಮಲೋಕದ ದರ್ಶನ ತೋರಿಸಿ ವಂಚನೆಯಿಂದ ಅವರನ್ನು ತಪ್ಪು ದಾರದಲ್ಲಿ ಕರೆದೊಯ್ದರು. ಅವ್ರನ್ನೆಲ್ಲ ವಂಚನೆ ಮಾಡಿ, ಅಂದರೆ ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗಿ ಯಮಲೋಕದಲ್ಲಿ ಸೇರಿಸಿದರು ಅಂತ ಹೇಳ್ತಾರೆ ಇಲ್ಲಿ. ಅಸುರರ ಶತ್ರು ವಶವಾಗಬೇಕೆಂದು ಯಮಲೋಕನಂದೀಗ ಪುಷಿಯ ತೋರಿದರು ಡಂಬಕವನ್ನು ಮಾಡಿ. ಅಸುರಾರಿ ರಿಪುಗಳು ಓಡಿಸಬೇಕು ಎನ್ನುತ್ತಲಿ. ಅಸುರಾರಿ ರಿಪು ಅಂದರೆ ಶ್ರೀಹರಿಯ ಸೇನೆಗೆ ವಿರುದ್ಧವಾಗಿರುವ ಪಶುಜ್ಞಾನಿ ಮನುಜನೇ ಹಸಿದು ಸವಿದರೆ. ಪಶುಜ್ಞಾನಿ ಎನ್ನುತ್ತಲಿ ದಶಶಿರ ಬಾಣ ಜರಾಸಂಧ ಮಿಕ್ಕ ತಾಮಸರೇನಾದರೂ, ಅಂದರೆ ಇಲ್ಲಿ ಅಸುರರ ಶತ್ರು ಶ್ರೀಹರಿಯ ಸೇನೆಗೆ ವಿರುದ್ಧವಾಗಿರುವ ರಾವಣ, ಬಾಣಾಸುರ, ಜರಾಸಂಧ ಮತ್ತು ಇತರ ತಾಮಸಿಕ ಜನರು, ಇವರು ಎಲ್ಲರೂ ಅಸುರರ ಗುಣದಿಂದ ಹಿಂಸೆ ಮತ್ತು ಕ್ರೌರ್ಯದಿಂದ ನಡೆದುಕೊಳ್ತಾರೆ. ಅವರು ಯಾರಾದರೂ ಒಬ್ಬರು ಪಶುಜ್ಞಾನಿ ಮನುಜನೇ, ಪಶುಜ್ಞಾನಿ ಇದ್ದವನು, ಪಶುಬುದ್ಧಿಯ ಇದ್ದವನು ಮನುಜನೇ ಹಸಿದು ಸವಿದರೆ, ಅಂದರೆ ಮನುಷ್ಯನ ಕೊಂದು ತಿಂದರೆ ಅದರಿಂದ ಆಹಾರ ಆಗೋದಿಲ್ಲ, ಅದು ವಿಷ ಆಗತ್ತದ ಅಂಥೇಳಿ. ಹಾಗೆಯೇ ಕುಟಿಲ ನೀತಿ ಮತ್ತು ಸುಳ್ಳು ಬುದ್ಧಿಯಿಂದ ಎಂದಿಗೂ ಸಾಧನೆ ಆಗೋದಿಲ್ಲ. ಪಿಸುಣ ಯುಕ್ತಿಯ ಸಾಕು ವಸುಪ್ರದ ವಿಜಯ ವಿಠಲ ಪೀಯೂಷವನ್ನು. ಈ ಕುಟಿಲ ಯುಕ್ತಿ ಏನಿದ್ದದ ಭಕ್ತಿ ಮತ್ತು ನೈಜ ಮಾರ್ಗದಲ್ಲಿ ಮಾತ್ರ ಸ್ವಾಮಿಯ ಅಮೃತೋಪದೇಶವನ್ನು ಸೇವಿಸಿ ಬದುಕಲಿಕ್ಕೆ ಆಗ್ತದ. ಭಕ್ತಿಯ ಅಮೃತವೇ ನಿಜವಾದ ರಕ್ಷಣೆ ಮತ್ತು ಮುಕ್ತಿಗೆ ದಾರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ವಿಜಯದಾಸರು. ಧರ್ಮ ಮತ್ತು ಭಕ್ತಿ ವಿಜಯಕ್ಕೆ ಕಾರಣ ಆಗ್ತವೆ. ಈ ಡಂಬಕತನ, ಹಿಂಸೆ, ಕುಟಿಲತೆ ಇವು ಯಾವೂ ಇರೋದಿಲ್ಲ ಅಂಥೇಳಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಜಂಪೆ ತಾಳದೊಳಗೆ ಕೇವಲ ಅಪವರ್ಗಕ್ಕೆ ಈ ಮೊದಲು ಮನೆಯ ಹುದುಗಿತ ವಾಕ್ಯವೇ ಎಂದು ಪೇಳುವವರು, ಕೇವಲ ಅಪವರ್ಗಕ್ಕೆ ಮೊದಲ ಮನೆಯ ಹುದುಗಿ ತಾ ವಾಕ್ಯವೇ ಮೋಕ್ಷಕ್ಕೆ ಪೂರಕವಾದ ಮೊದಲು ಪ್ರಮುಖ ಗ್ರಂಥ ಅಂದರೆ ಇದು ದೇವಗಣ, ಸತ್ವಗಣ, ರಜೋಗುಣ, ಯಕ್ಷರು, ಆ ವಿಗಡ, ತಮೋಗುಣ, ಭೂತ ಪ್ರೇತಗಳು ತ್ರಿವಿಧವೆಂದು ಅವರವರ ಸಂಸ್ಕಾರ ಆ ವಚನವೆಲ್ಲ ಪೇಳಿದರು.
ಈ ಅಂದರೆ ಮೋಕ್ಷಕ್ಕೆ ಪೂರಕವಾಗಿ ಮೊದಲನ್ನು ಮತ್ತು ನಾವು ಹೇಳಬೇಕು ಅಂತಂದರೆ ಇದರೊಳಗೆ ಮೊದಲ ಗ್ರಂಥ, ಪ್ರಮುಖ ಗ್ರಂಥ ಅಂದರೆ ಭಗವದ್ಗೀತಾ ಅಂತಲೇ ಹೇಳ್ಬೋದು. ಅದರಲ್ಲಿ ಮೊದಲ ಹೆಜ್ಜೆಯಾಗಿ ಒಪ್ಪಿಕೊಳ್ಳಬೇಕು. ಹಾಗೆ ಒಪ್ಪಿಕೊಳ್ಳಾರ್ದಾಗಿದ್ದವರು ಇದ್ದಾರೆ. ಇಲ್ಲಿ ಆ ವಾಕ್ಯ ಏನು ಹೇಳ್ತಾ ಇದೆ, ಅಪವರ್ಗಕ್ಕೆ ಮೊದಲ ಮನೆ ಅಂತಂದರೆ ನಮಗೆ ಭಗವದ್ಗೀತಾ, ಇದು ವೇದ ವಾಕ್ಯಗಳು ಇವೆಲ್ಲ ಏನು ಹೇಳ್ತಾ ಇದ್ದಾವೆ ಅಂತಂದರೆ, ದೇವಗಣದವರು, ದೇವರು, ಋಷಿಗಳು, ಮಹಾತ್ಮರು ಇದ್ದ ಅವರು, ರಜೋಗುಣದವರು, ಗಂಧರ್ವರು, ಯಕ್ಷರು, ಮಧ್ಯರು, ಗುಣಸ್ಥರು, ತಮೋಗುಣದವರು, ಪಿಶಾಚಿಗಳು, ಇವೆಲ್ಲ ಅದೋ ಗುಣದವರು. ಇವರೆಲ್ಲ ಈ ಮೂರು ಗುಣದವರು. ಆ ವಿಧ ತಮೋಗುಣ ಭೂತ ಪ್ರೇತಗಳು ಅಂದರೆ ಇವೆಲ್ಲ ತಮ್ಮ ಸಂಸ್ಕಾರ ಪ್ರಕಾರ, ಗುಣದ ಪ್ರಕಾರ, ಹಿಂದಿನ ಜನ್ಮದ ಕರ್ಮ ಪ್ರಕಾರ ವಿಭಿನ್ನ ಸ್ಥಾನ ಮತ್ತು ಫಲಗಳನ್ನು ಪಡಿತಾರೆ. ಈ ಭೂತ ಗಣದವರು, ಭೂತ ಪ್ರೇತಗಳು ತ್ರಿವಿಧವೆಂದು ಅವರವರ ಸಂಸ್ಕಾರ, ಆ ವಚನವೆಲ್ಲ ಪೇಳಿದೆ ನೋಡಿರೋ. ಇವರೆಲ್ಲರೂ ತಮ್ಮ ಸಂಸ್ಕಾರ ಮತ್ತು ವಿಭಿನ್ನ ಸ್ಥಾನಗಳನ್ನು ಪಡಿತಾ ಹೋಗ್ತಾರೆ. ಶಾಸ್ತ್ರಗಳು ಮತ್ತು ಈ ಪಾವನಾವದು ಇನ್ನಾವದು ನೋಡಿರೋ. ದೇವ ಬೃದ್ಗುರು ವಿಜಯ ವಿಠಲ ನಮೋ ಎಂದು ಜೀವ ಪರಮಾತ್ಮಗೆ ಭೇದವ ಪೇಳು ಮರುಳೆ. ಶಾಸ್ತ್ರಗಳು ಮತ್ತು ಗೀತೆ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದದ ಅಂದರೆ, ಜೀವ ಮತ್ತು ಪರಮಾತ್ಮ ಭೇದವನ್ನು ತಿಳಿದುಕೊಳ್ಳೋದು ಭಾಳ ಮುಖ್ಯ. ಆ ಅದ್ವೈತ, ಅಭೇದ ಏನು ಹೇಳ್ತಾರಲ್ಲ, ಆ ಅದ್ವೈತ ಹೇಳುವುದು ಮರುಳತನ ಅಂತ ಹೇಳ್ತಾರೆ. ಅದನ್ನು ಮಂದಬುದ್ಧಿ ಅವನು. ಸಾರೂಪ, ಸಾಮರ್ಥ್ಯ ಇವೆಲ್ಲ ತಿಳ್ಕೋಬೇಕು, ಈ ಭೇದವನ್ನು ತಿಳ್ಕೋಬೇಕು. ಪರಮಾತ್ಮನಿಗೆ ಭೇದ ತಿಳ್ಕೋ ಮನವೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದು ಪಾವನ ಆಗ್ತೀವಿ ಯಾವಾಗ ನಾವು ಪರಮಾತ್ಮನಿಗೆ, ಜೀವನಿಗೆ ಭೇದ ಅಂಬೋದನ್ನು ಮೊದಲು ತಿಳ್ಕೊಂಡ್ರೆ ಅವಾಗೆ ಮೊದಲು ಪಾವನ ಆಗೋದು ಸತ್ಯ ಅಂತ ಹೇಳ್ತಾರೆ. ಆಮೇಲೆ ಕೈಲಾಸಪತಿ, ತ್ರಿವಿಡತಾಳದೊಳಗೆ ಕೈಲಾಸಪತಿ ತನ್ನ ಊಳಿಗದವರಿಗ, ಕೀಳಭೂತ ಪ್ರೇತ ಅಶುಚಿ ಇದ್ದವರಿಗೆ. ಕೈಲಾಸಪತಿ, ಈ ವಿಜಯದಾಸರು ಈ ಈಶ್ವರ ತನ್ನ ಊಳಿಗದವರು ಅಂದರೆ ಭೂತಗಣ, ಪ್ರೇತ, ಪಿಶಾಚಿಗಳು, ಅಶುದ್ಧಿ ಜೀವಿಗಳು, ಇವರಿಗೆಲ್ಲ ಏನು ಹೇಳ್ತಾರೆ ಅಂದರೆ, ನಿಮ್ಮಂಥವರಿಗೆ, ಕೀಳಭೂತ ಪ್ರೇತ ಅಶುಚಿ ಇದ್ದವರಿಗೆ, ಇಂಥವರಿಗೆ ಏನಂತ ಹೇಳ್ತಾ ಇದ್ದಾರೆ, ಶ್ರೀರೋಲನ ಊರ್ಧ್ವ ಪುಂಡ್ರ ಸಲ್ಲದು, ನಿಮ್ಮಂಥವರಿಗೆ ವೈಷ್ಣವ ತಿಲಕ ಯೋಗ್ಯವಿಲ್ಲ ಅಂತ ಹೇಳ್ತಾರೆ. ಊರ್ಧ್ವ ಪುಂಡಗಳು ಧರಿಸಲಿಕ್ಕೆ ಯೋಗ್ಯವಿಲ್ಲ ಹೇಳಿ, ಭಸುಮವ ಧರಿಸಿ ಸುಡುಗಾಡಿಲಿ, ಭಸ್ಮವ ಧರಿಸಿ ಸ್ಮಶಾನದಲ್ಲಿ ಸಂಚಾರ ಮಾಡ್ರಿ, ಕಾಲವ ಕಳೆದು ಪೆಣಗಳ ಭಕ್ಷಿಸಿ ಎಂದು ಹೇಳ್ತಾರೆ. ಈ ಸ್ಮಶಾನದಲ್ಲಿ ಸಂಚಾರ ಮಾಡಿ ಬೂದು ಈ ಭಸ್ಮ ದೇಹಕ್ಕೆ ಲೇಪಿಸುತ್ತಾ ಅಶುಚಿ ಜೀವನ ಮಾಡಿ ಅಸಹ್ಯ ಮೃತದೇಹ ಆಹಾರವಾಗಿ ತಗೊಳ್ಳೋರು ಕೂಡ ಇದ್ದಾರೆ. ಅಸಹ್ಯವಾದ ಕೆಲವು ಆಚರಣೆಗಳು ಮಾಡ್ರಿ ಅಂಥೇಳಿ ಭಕ್ಷಿಸಿ ಎಂದು ವಾಲಗವಿತ್ತು ತಾ ಹರುಷದಿಂದಲಿ, ಈ ರೀತಿ ಅವರಿಗೆ ಇದು ಕೊಟ್ಟು ಅವರಿಗೆ ತನ್ನ ಸೇವೆ ಮಾಡಿಕೊಳ್ಳ್ರಿ ನೀವು, ಅಂದರೆ ಈಶ್ವರನ್ ನನ್ನ ಸೇವೆ ಮಾಡಿಕೊಳ್ಳ್ರಿ ನೀವು, ಆದರೆ ನಿಮಗೆ ಅಶುಚಿ ನೀವು ಅಂಥೇಳಿ ಅವರಿಗೆ ಹರ್ಷದಿಂದಲೇ. ಹಾಗೆ ನೀವು ಮಾಡಿದಾಗೆ ಕೂಡ ಇಂತಹ ಕೆಟ್ಟವರಾದರೆ ಕೂಡ ನೀವು ಕಾಲನಾಮಕನಾದ ವಿಜಯ ವಿಠಲನ ಪಾದಾಂಬುಜ ಮೌಳಿಯಲ್ಲಿಟ್ಟರೆ ಧನ್ಯ ನೆನೆಸಿಕೊಳ್ಳುತ್ತೀರಿ ಅಂತ ಹೇಳ್ತಾರೆ. ಎಷ್ಟು ಕೀಳುಗುಣವಾದರಾದರೂ, ದೋಷಿಗಳಾದರೆ ಕೂಡ ಭಕ್ತಿಯಿಂದ ಹರಿಯ ಶರಣಾಗತರಾದರೆ, ಭಸ್ಮಾಚರಣೆ, ಶಿವ ಸಂಸ್ಕಾರ ಇವೆಲ್ಲ ತಮೋಗುಣ ಜೀವನ ಮೋಕ್ಷಕ್ಕೆ ಮಾರ್ಗವಲ್ಲ. ವೈಷ್ಣವ ಪಂಥ, ಸತ್ವಗುಣ ಮತ್ತು ವಿಜಯ ವಿಠಲನ ಭಕ್ತಿ ಮಾತ್ರ ನಿಜವಾದ ದಾರಿ ಅಂತ ಹೇಳ್ತಾ ಇದ್ದಾರೆ. ಗಂಗಾ ತಡಿಯಲ್ಲಿ ಭಕ್ತಿಯಿಂದಲೇ, ಅಟ್ಟತಾಳದೊಳಗೆ ಗಂಗಾ ನದಿ ತೀರದಲ್ಲಿ ಕೂತ್ಕೊಂಡು ಭಕ್ತಿಯಿಂದ ಕುಳಿತು ಅಂಗೈ ಒಳಗೆ ಲಿಂಗವನ್ನು ರಚಿಸಿ ಹಿಂಗದಲ್ಲೇ ಪೂಜಿಸುವೆನೆಂತೆಲ್ಲಲು, ಈ ಥರ ನಾನು ಪೂಜೆ ಮಾಡ್ತೀನಿ ಅಂಥೇಳಿ ಮಂಗಳತಿಯನ್ನು ಬೇಡುವ ಮನಸ್ಸು, ನಾನು ಪೂಜೆ ಮಾಡ್ತೀನಿ, ನಾನು ಮೋಕ್ಷಕ್ಕೆ ಹೋಗ್ತೀನಿ ಅಂತ ಹೇಳೋ ಮನಸ್ಸು, ಲಿಂಗನೇ ನಾನು ಅಂತ ಹೇಳ್ಕೊತಾ ಇದೆಯಲ್ಲ, ಲಿಂಗ ನೀನಾದರೆ ಎಂಬುದು ಮನಸ್ಸು. ಲಿಂಗ ನಾನೇ ಅಂತ ಹೇಳೋ ಕಾಲಕ್ಕ ಲಿಂಗ ನೀನಾದರೆ ಲಿಂಗದ ನಿಜರಾಣಿ ಶೃಂಗಾರ ಗಿರಿಸುತ್ತೆ ನಿನಗೇನಾಗ್ತಾಳೆ. ಲಿಂಗ ನೀನೇ ಆದರೆ ಲಿಂಗದ ರಾಣಿ ಪಾರ್ವತೀ ದೇವಿ ನಿನಗೆ ಏನಾಗ್ತಾಳೆ, ತಾಯಿಯವಳು ನಿನಗೆ. ಅಂಥದ್ದು ಶೃಂಗಾರಗಿರಿಸುತ್ತ ನಿನಗೇನಾದಳೋ ಭಂಗುರ ಮಾನವ, ಎಂಥ ಕೆಟ್ಟು ಆಲೋಚನೆ ಮಾಡ್ತಾ ಇದೆಯೋ. ಕಂಗಳಿಂದಲೇ ಪಾರಂಗನೆಯ ನೋಡೆ ಪೊಂಗುವ ಯಮಧರ್ಮ ಭಂಗಕ್ಕಿಕ್ಕುವನೆಂದು, ಯಮಧರ್ಮ ಬಂದು ನಿನ್ನ ಭಂಗನ್ನ ಬಿಡಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಚಿಂತನೆ, ಆ ಅಹಂಕಾರ, ಆ ಮನಸ್ಸು
ನಿಜ ರಾಣಿ ಪಾರ್ವತೀದೇವಿ ಈ ಮರಳೆ ಹೋಗುವ ನಾಶನ ಮಾಡುವ ಬದುಕು ನಿಂದು. ಯಮಧರ್ಮ ಮರಣ ನಿನಗೆ ವೇದಗಳು ಕೂಗುತ್ತಲಿವೆ. ವೇದಗಳು ಹೇಳ್ತಾ ಇದ್ದಾವೆ, ಮಾನವ ಕಂಗೊಳಿದಲೆ ಪಾರಂಗ ನೋಡೆ ಪೊಂಗುವ ಯಮಧರ್ಮ ಭಂಗಕ್ಕಿಕ್ಕುವನು. ಭಂಗಕ್ಕೆ ಇದು ಮಾಡ್ತಾನೆ ನಿನಗೆ. ಸಾವಿರ ವೇದಗಳು ಕೂಗುತ್ತಲಿದೆ, ಸಾವಿರಾರು ವೇದಗಳು ಕೂಗುತ್ತಾ ಇದ್ದಾವೆ. ಬಲು ಬಗೆಯಿಂದ ಭೃಂಗ ಸಂಪಿಗೆ ಜೇನು ಹುಳ ಜೇನು ಸವಿಯೋ ಥರ ಜೀವಿಸುವವದೇ ಲಿಂಗನ ಅರ್ಥಾಂಗಿ ತಾಯಿ ಕಾಣೋ. ಜೇನು ಹುಳ ಹೋಗಿ ಸವಿತದೆ, ಆದರೆ ಆ ಥರ ನಾವು ವೇದಗಳನ್ನು ಸವಿದು ಅರ್ಥ ಮಾಡಿಕೊಳ್ಳಬೇಕು. ಈ ಲಿಂಗನ ಅರ್ಧಾಂಗಿ ನಿನಗೆ ತಾಯಿ ಆಗ್ತಾಳೋ. ನೀನೇ ಲಿಂಗ ಅಂದರೆ ಎಷ್ಟು ನಿನ್ನ ಕೆಟ್ಟ ಗುಣ ನಿನ್ನ ಹತ್ರ ಇದೆ. ಅಂಗವಿಕಾರಕ ಬಿಡು, ಈ ಅಂಗವಿಕಾರಕವನ್ನು ಬಿಡು, ಈ ಕೆಟ್ಟ ಬುದ್ಧಿಯನ್ನು ಬಿಡು. ಸತ್ವತತ್ವದ ಸಂಘದಲ್ಲಿ ಇರು, ಸತ್ವತತ್ವದಲ್ಲ ಒಳ್ಳೆ ವೃತ್ತಿಯಲ್ಲಿ ಇರು. ನೀನು ಸತ್ವಗುಣ ತಂದುಕೋ. ಸಂಗೀತರ ಸಾರು ಮಂಗಳ ಪರನಾಮ ವಿಜಯ ವಿಠಲನ್ನ ಅಂಗೀಕರಿಸಿದ ದಾಸಾಂಗ ನೀನಾಗು. ದೇವರನ್ನು ಅಂಗೀಕಾರ ಮಾಡಿ, ದೇವರು ಬೇರೆ ಇದ್ದಾರೆ, ಈಶ್ವರ ದೊಡ್ಡವನು ಅಂತ ಹೇಳುವುದು, ನಾನೇ ಈಶ್ವರ ಅಂತ ಹೇಳುವುದು, ಇದನ್ನು ಬಿಟ್ಟು ದೇವರು ದೊಡ್ಡವನು ಅಂತ ತಿಳ್ಕೊ. ನಾನು ದೇವ, ಎಲ್ಲ ಜಗವು ನಾನೇ. ಈ ತಪ್ಪು ಏನಿದ್ದದಲ್ಲ, ಇದು ಅಜ್ಞಾನ. ಜೀವ ಮತ್ತು ಪರಮಾತ್ಮ ಭೇದ ನಿತ್ಯ. ನಿನ್ನ ಸ್ಥಾನ ಏನು? ದಾಸ, ಸೇವಕ. ನಿಜ ಭಕ್ತಿ ಅಂದರೆ ಸತ್ವಗುಣ, ಮನಸ್ಸು ಶುದ್ಧಿಯಾಗಿರೋದು, ದೇವರಲ್ಲಿ ಉಪಾಸನೆ ಮಾಡೋದು, ಅಹಂಕಾರ ತ್ಯಾಗ ಮಾಡುವುದು. ಇದು ಬಹಳ ಮುಖ್ಯವಾಗಿ ಬೇಕಾಗಿರೋದು ನಮಗೆ. ಅಹಂಕಾರ ಬಿಡು, ವಿಜಯ ವಿಠಲ ದೇವರ ಮಾತ್ರ ನಿನಗೆ ಮೋಕ್ಷ ಕೊಡ್ತಾನೆ. ಮೋಕ್ಷದ ನಿಜ ದಾರಿ ಅಂದರೆ ಭಕ್ತಿಲಿಂದ ದೇವರನ್ನು ಪಾದಾರವಿಂದಗಳಲ್ಲಿ ಬೀಳೋದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆದಿ ತಾಳದೊಳಗೆ ಆವದಾದರೂ ಧರಿಸು, ನೀನು ಯಾವ ಮಾರ್ಗವಾಗಿ ಇರು, ಯಾವುದನ್ನು ಧರಿಸು, ಏನನ್ನ ಧರಿಸು. ಆವ ದೇವರು ನಿನಗೆ, ಆವ ಗುರುಗಳು ನಿನಗೆ. ಯಾರು ನಿನಗೆ ದೇವರು, ಯಾರು ನಿನಗೆ ಗುರುಗಳು, ಅದನ್ನು ತಿಳ್ಕೊ. ಆವರಾದರ ಪಾದಕ್ಕೆ ಸೇವಾನುಸೇವಕನಾಗಿ, ಆವರಾವರ ಪಾದಕ್ಕೆ ಕಾವದು ದಾಸೋಹಂ ಎಂಬೋ ಭಾವಿಸಲು ಅನುಗಾಲ. ಯಾವ ಗುರುಗಳು, ಯಾವ ಮಾರ್ಗಗಳು, ಆವ ಪಾದಗಳಿಗೆ ಸೇವೆ ಮಾಡು. ನಾನು ದಾಸನು ಅಂತ ತಿಳ್ಕೊ, ಹರಿಯ ದಾಸನು ಅಂತ ತಿಳ್ಕೊ. ದಾಸೋಹಂ ಎಂದು ಭಾವಿಸಲು ಅನುಗಾಲ. ಆವದಾದರ ಹರಿ ಫಲವನ್ನು ತೆಗೆದುಕೊಂಡು ನೀವಾನು ಅವರವರ ನೋವಿಯ ನೂತಂತೆ. ಅಂದರೆ ದೇವರನ್ನು ಬಿಟ್ಟು ಯಾರೋ ಗುರುಗಳನ್ನು ಕಾಲು ಹಿಡಿದು ಯಾರೋ ಗುರು ಏನೋ ಧರಿಸಿ ಆವ ದೇವರು ಅಂಥೇಳಿ ತಿಳ್ಕೊಲಾರ್ದಾಗಿ ನೀನು ಯಾರೋ ಪಾದಕ್ಕೆ ಬಿದ್ದರೆ, ಅದು ದಾಸೋಹಂ ಅಂತ ಅವರ ಪಾದಕ್ಕೆ ಬಿದ್ದರೆ ಕೂಡ ದೇವರು ಹರಿ ನಿನಗೆ ಫಲವನ್ನು ತೆಗೆದುಕೊಂಡು ನಿನಗೆ ಬೇಕಾದ ಫಲವನ್ನು ಕೊಡ್ತಾನೆ. ಅದು ಏನಂತಾರೆ, ಧರ್ಮ ಮಾರ್ಗ ಮೊದಲು ತಿಳ್ಕೋಬೇಕು. ನೀವಾನು ಅವರವರ ನೋವಿಯ ನೂತಂತೆ. ಏನು ನೋವುತ್ತಾ ಅಂದರೆ ಏನು ನಿನ್ನ ಕರ್ಮ ಇದ್ದದೋ ಅದರ ಪ್ರಕಾರನೇ ನಿನಗೆ ಕೊಡ್ತಾನೆ ಆತ. ಜೀವಗಳಿಗೆ ಭಿನ್ನಾದ ಜೀವಗಳಿಗೆ ಭಿನ್ನನಾದ ವಿಜಯ ವಿಠಲ. ಜೀವಕ್ಕೆ ದೇವರಿಗೆ ಭಿನ್ನ ಎಂಬುದು ತಿಳ್ಕೊ ಮೊದಲು. ಭಾವದಲ್ಲಿ ತಿಳಿದಿದು ಭಾಗವತರ ಕೇಳೋ. ಇದು ನೀನು ತಿಳ್ಕೋಬೇಕು. ಯಾರಿಗೆ ಯಾವ ಮಾರ್ಗವು ಸೂಕ್ತವೋ ಅದನ್ನು ನೀನು ಅನುಸರಿಸ್ತಾ ಹೋಗು. ಆದರೂ ನಿನಗೆ ಏನು ಬೇಕೋ ಅದು ಮಾತ್ರ ಸ್ವಾಮಿ ಕೊಡ್ತಾನೆ. ಯಾವ ದೇವರನ್ನು ಆರಾಧಿಸದೆ ನೀನು ಅವ್ರನ್ನ ಕಾಲಿಗೆ ಬೀಳ್ತಾ ಇದ್ದೀಯಲ್ಲ, ಯಾರ ಕಾಲಿಗೆ ಬೀಳ್ತಾ ಇದೆಯೋ, ಈ ನಾನೇ ದೇವರು ಅಂತ ಹೇಳ್ತಾ ಇದೆಯೋ, ಇದು ಮಾಡಿದರೆ ನಿನಗೆ ತಕ್ಕಂಥ ಕರ್ಮಗಳು, ನಿನಗೆ ತಕ್ಕಂಥ ಏನೇನು ಇದ್ದಾವೋ ಅದನ್ನು ಕೊಡ್ತಾನೆ ಸ್ವಾಮಿ. ಅಹಂಕಾರ ಇರಬಾರದು, ನಾನು ದೊಡ್ಡವನು ಅಂತ ಇರಬಾರದು, ಬೇರೆಯವರನ್ನು ನಿಂದನೆ ಮಾಡಬಾರದು. ವೈಕುಂಠಕ್ಕೆ ದಾರಿ ಅಂತಂದರೆ ದೇವರ ಪಾದಾರವಿಂದಗಳಲ್ಲಿ ದಾಸ ನಾನು ನಿನಗೆ ಅಂಥೇಳಿ ಬೀಳೋದೇ ಅಂಥೇಳಿ ಸ್ಪಷ್ಟವಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ದೇವರ ದಾಸ. ಇದು ಭಕ್ತಿ, ಜ್ಞಾನ ಎಲ್ಲ ದಾರಿಗಳು ಮಾತ್ರ ದೇವರಿಗೆ ಗುರಿಯಾಗಿ ಹೋಗಬೇಕು. ನಾವು ಏನೇ ಮಾಡಿದರೂ ಅದು ತಿಳ್ಕೋ. ಇಲ್ಲ ಅಂದರೆ ನಿನ್ನ ಯೋಗ್ಯತೆಗೆ, ನೀನು ಯಾರ್ಯಾರೋ ಕಾಲಿಗೆ ಬಿದ್ದರೆ ನಿನ್ನ ಯೋಗ್ಯತೆಗೆ ತಕ್ಕಂಥ ಫಲಗಳನ್ನು ಸ್ವಾಮಿ ಕೊಡ್ತಾನೆ. ಕೊಡಬೇಕಾಗಿದ್ದ ಫಲ ಕೊಳ್ಳಾರ್ದಾಗಿ ನಿನ್ನ ಯೋಗ್ಯತೆಗೆ ತಕ್ಕಂಥ ಫಲಗಳನ್ನು ಕೊಡ್ತಾನೆ. ದ್ವಾಸುಪರ್ಣವೆಂಬ ವಾಕ್ಯದಲ್ಲಿ ತಿಳಿದು
ದಾಶಾಹ್ವಾ ವಿಜಯ ವಿಠ್ಠಲಗೆನ್ನು ಅಂತ ಹೇಳ್ತಾರೆ. ದ್ವಾಸುಪರ್ಣ ಜೀವ ಈಶಕ್ಕೆ ಭೇದ ಎಂಬ ವಾಕ್ಯವನ್ನು ತಿಳಿದು ನಾನು ನಿನ್ನ ದಾಸ ಎಂಬುದು ತಿಳ್ಕೋ. ಇಲ್ಲಿ ಉಪನಿಷತ್ತುಗಳು ಹೇಳಿದಂಗೆ ಜೀವ ಈಶ ಎರಡು ಇರೋದು, ಆ ಭಗವಂತಗೆ ಈಶಗೆ ಎರಡು ಒಂದೇ ಅಂತ ಮಾತ್ರ ಹೇಳಬೇಡ. ಇದು ಶ್ರುತಿಗಳು ಹೇಳಿದ್ದು, ಇದು ವೇದಗಳು ಹೇಳಿದ್ದು. ಇದನ್ನು ತಿಳ್ಕೊಂಡು ಅರಿತು ನಾನು ದಾಸನು ಅಂಥೇಳಿ ದಾಸ ಇದರೊಳಗೆ ಸೇರ್ಕೊ, ನೀನು ದಾಸ ಪಂಥಕ್ಕೆ ಸೇರು. ಆವಾಗ ದೇವರು ದೇವರನ್ನು ಪ್ರಾರ್ಥನೆ ಮಾಡು. ವಿಜಯ ವಿಠ್ಠಲ ದೇವರು ಅಂಥೇಳಿ ದೇವರ ಪಾದಾರವಿಂದಗಳಿಗೆ ಬಿದ್ದು ಅವನನ್ನು ಸ್ತುತಿಗೈಸಿ ಪ್ರಾರ್ಥನೆ ಮಾಡು. ಅವಾಗೇ ನಿನಗೆ ಮೋಕ್ಷ ಮಾರ್ಗ ಸಿಗೋದು. ಈ ಮಾಯಾವತ ಏನಿದ್ದದೋ ಆ ಮಾಯಾ ಮತವನ್ನು ತೊರೆದು ನೀನು ಹರಿಸರ್ವೋತ್ತಮತ್ವವನ್ನು ತಿಳ್ಕೋ. ದೇವರು ಈಶ, ದೇವರು ನಾವು ಜೀವ ಒಂದೇ ಎಂಬುದನ್ನು ಬಿಡು. ಹಾಗೆ ಈಶ್ವರ ಅಂತಂದರೆ ಒಂದು ದೇವರ ಸೇವಕ, ವೈಷ್ಣವ, ದೊಡ್ಡ ಪರಮ ವೈಷ್ಣವ ಭಕ್ತ ಅಂತಂದರೆ ಈಶ್ವರನೇ, ಶಿವನೇ. ಅದನ್ನು ತಿಳ್ಕೊ. ಶಿವನು ಪರಮ ಭಕ್ತ ದೇವರಿಗೆ, ಅದನ್ನು ತಿಳ್ಕೊ. ಅಷ್ಟೇ ಆಗಲಿ, ನೀನು ಇದರೊಳಗೆ ಈ ಡಂಬಕತನದರೊಳಗೆ ಇದ್ದು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಇದರೊಳಗೆ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಒಳಗೆ ನಿಂತು ಸ್ವಾಮಿ ಏನು ನುಡಿಸಿದ್ದಾನೋ ಅದು ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಒಳಗೆ ನಿಂತು ನುಡಿಸಿದಷ್ಟೇ ಹೇಳಕ್ಕೆ ಪ್ರಯತ್ನ. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.